ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಕೂಡ ಒಂದು ಒಳ್ಳೆಯ ಮಾಹಿತಿ ನೀಡಲು ಬಂದಿದ್ದೇನೆ. ಅದು ಯಾವುದಪ್ಪ ಅಂತಂದರೆ ಗೃಹಲಕ್ಷ್ಮಿ ಅಂದರೆ ಯಾರ್ಯಾರು ಗೃಹಲಕ್ಷ್ಮಿನ ಅಪ್ಲಿಕೇಶನ್ ಹಾಕಿದ್ರಲ್ಲ ಅವರಿಗೆ 16ನೇ ಕಂತು ಬಂದು 17ನೇ ಕಂತು ಬಂದಿಲ್ಲ ಅಂತ ಭಾಳ ಜನ ನನಗೆ ಕೇಳ್ತಾ ಇದ್ದರು. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಈ 17 ಕಂತು ಯಾವಾಗ ಬರುತ್ತೆ ಮತ್ತು ಈಗಾಗಲೇ 13 ಜಿಲ್ಲೆಗೆ ಜಮಾ ಆಗಿದೆ ಮತ್ತು ಯಾವ್ಯಾವ ಜಿಲ್ಲೆಗೆ ಜಮಾ ಆಗಿಲ್ಲ ಮತ್ತು ಅದನ್ನು ತಿಳ್ಕೋಣ. ಮತ್ತು ಏನು ಗುಡ್ ನ್ಯೂಸ್ ಇದೆ ಮತ್ತು ಅಂದರೆ ಎಷ್ಟು ಡೇಟ್ಗೆ ನಿಮಗೆ ಜಮಾ ಮಾಡ್ತಾರೆ ಅಮೌಂಟ, ಅಂದರೆ ಗೃಹಲಕ್ಷ್ಮಿ ಅಮೌಂಟ, ಇದೆಲ್ಲ ತಿಳ್ಕೊ ಮುಂಚೆ ನಮ್ಮ ಚಾನಲ್ ಟಿಪ್ಸ್ ಫಾರ್ ಜಿನೆಸ್ ನಮ್ಮ ಚಾನಲ್ ಯಾರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಮತ್ತು ಮುಂದಿನ ನಮ್ಮವರು ಹೀಗಾಗಿ ನೋಟಿಫಿಕೇಶನ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ತಿಳ್ಕೊಳ್ಳೋಣ. ಇಲ್ಲಿ ಒಂದು ಅಪ್ಡೇಟ್ ಬಂದಿದೆ. CM ಸಿದ್ದರಾಮಯ್ಯ ಮತ್ತು ಏನು ಮಹಿಳಾ ಸಂಘದ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಅವರು ಒಂದು ಮಾಹಿತಿ ನೀಡಿದ್ದಾರೆ. ಅದೇನಪ್ಪ ಅಂತಂದರೆ, CM Siddaramaiah and Lakshmi Hebbaalkar recently addressed the delay in releasing 16th and 17th installments. ಅಂದರೆ 16ನೇ ಮತ್ತು 17ನೇ ಕಂತನ ಅಂದರೆ ಅಮೌಂಟನ್ನು ರಿಲೀಸ್ ಮಾಡೋಕ್ಕೆ ಡಿಲೇ ಆಗಿದೆ. ಯಾಕಪ್ಪ ಅಂತಂತಂದರೆ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅವರು ಹೆಬ್ಬಾಳ್ಕರ್ ಎಕ್ಸ್ಪ್ಲೇನ್ ದ್ಯಾಟ್ ಡಿಲೇ ಕರೆಂಟ್ ಬಿಕಾಸ್ ಶಿ ಹ್ಯಾಡ್ ಮೇಟ್ ವಿತ್ ರೋಡ್ ಆಕ್ಸಿಡೆಂಟ್ ಆ್ಯಂಡ್ ವಾಸ್ ಆನ್ ಬೆಡ್ ರೆಸ್ಟ್ ಫಾರ್ ಸಮ್ ಟೈಮ್. ಅಂದರೆ ಈಗಾಗಲೇ ಹಿಂದೆ ನಡೆದಂಥ ರೋಡ್ ಆಕ್ಸಿಡೆಂಟಲ್ಲಿ ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಕಾರ್ಗೆ ರೋಡ್ ಆಕ್ಸಿಡೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಅವರು ಬೆಡ್ ರೆಸ್ಟನ್ನು ತೊಗೋತಾರೆ ಒಂದಿಷ್ಟು ದಿನ. ಅದಕ್ಕೋಸ್ಕರ ಅವ್ರಿಗೆ ಏನಾರು ಮಾತಾಡಲ್ಲ ಅಂದರೆ ಆ ಇಲಾಖೆ ಹೋಗಿ ಮಾತಾಡಲ್ಲ, ಅವ್ರಿಗೆ ಅವಕಾಶ ಸಿಗೋದಿಲ್ಲ. ಅದಕ್ಕೋಸ್ಕರ ಒಂದು ಸ್ವಲ್ಪ ಡಿಲೇ ಆಗಿದೆ ಅಂತ ಹೇಳಿದ್ದಾರೆ. ನಂತರ ದಿಸ್ ಲೆಡ್ ಟು ಟೆಂಪರರಿ ಗ್ಯಾಪ್ ಇನ್ ಕಮ್ಯುನಿಕೇಷನ್ ವಿತ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ವಿಚ್ ಈಸ್ ರೆಸ್ಪಾನ್ಸಿಬಲ್ ಪ್ರೊಸೆಸಿಂಗ್ ದಿ ಪೇಮೆಂಟ್. ಅಂದರೆ ಒಂದಿಷ್ಟು ದಿನ ಗ್ಯಾಪ್ ಆಯ್ತು ಅಂದರೆ ಅವ್ರು ಆಕ್ಸಿಡೆಂಟ್ ಆಗಿ ಒಂದಿಷ್ಟು ದಿನ ಬೆಡ್ ರೆಸ್ಟ್ ತೊಗೋತಿರ್ತ ಸಮಯದಲ್ಲಿ ಕಮ್ಯುನಿಕೇಷನ್ ಇರೋಲ್ಲ. ಅಂದರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಇವ್ರಿಗೆ ಕೂಡ ಒಂದು ಯಾವುದೇ ರೀತಿ ಕಮ್ಯುನಿಕೇಷನ್ ಇರಲ್ಲ, ಅಂದರೆ ಬೆಡ್ ರೆಸ್ಟ್ ಹೊಂದಿರುತ್ತಲ್ಲ ಅದಕ್ಕೋಸ್ಕರ. Additionally, the Women and Child Development Department implemented some changes in the process of transferring the ಗೃಹಲಕ್ಷ್ಮಿ payments to the beneficiaries. ಅಂದರೆ ಒಂದು ಈ ಡಿಪಾರ್ಟ್ಮೆಂಟ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಏನು ಮಾಡಿದಪ್ಪ ಅಂತಂದರೆ ಸಮ್ ಚೇಂಜಸ್ ಮಾಡಿದೆ. ಅಂದರೆ ಈಗ ಗೃಹಲಕ್ಷ್ಮಿ ಅಮೌಂಟ್ ಟ್ರಾನ್ಸ್ಫರ್ ಮಾಡೋದ್ರಲ್ಲಿ ಒಂದಿಷ್ಟು ಚೇಂಜಸ್ ಮಾಡಿದ್ದಾರೆ. ಅದು ಏನೇನು ಚೇಂಜಸ್ ಮಾಡಿದ್ದಾರೆ ನೋಡ್ಕೊಂಡು ಬನ್ನಿ. ಅಂದರೆ ಚೇಂಜಸ್ ಆಗಿದೆ ಅಂದರೆ ಯಾವ ರೀತಿ ಅಮೌಂಟ್ ಡೆಬಿಟ್ ಇದಕ್ಕೆ ಅಂದರೆ ಈಗ ಹಿಂದೆ ನಡೆಯಕ್ಕಂತ ಒಂದು ಸ್ವಲ್ಪ ಡಿಲೇ ಆಗಿದ್ದಕ್ಕಂತ ಹೇಗೆ ಚೇಂಜಸ್ ಮಾಡಿದ್ದಾರಪ್ಪ ಅಂತ ನೋಡೋದಾದರೆ ಇಲ್ಲಿ ನೋಡ್ತಾ ಇದ್ದಾರೆ. ಹವೆವರ್ ದ ಮಿನಿಸ್ಟರ್ ಅಶ್ಯೂರ್ಡ್ ದ್ಯಾಟ್ ದ ಇಶ್ಯೂಸ್ ಹ್ಯಾವ್ ನೌ ಬಿನ್ ರಿಸಾಲ್ವ್ಡ್ ಆ್ಯಂಡ್ ದ ಡಿಪಾರ್ಟ್ಮೆಂಟ್ ಹ್ಯಾಸ್ ಆಲ್ರೆಡಿ ರಿಸೀವ್ಡ್ ದಿ ರಿಕ್ವೈರ್ಡ್ ಫಂಡ್ಸ್ ಫ್ರಮ್ ಫೈನಾನ್ಸ್ ಡಿಪಾರ್ಟ್ಮೆಂಟ್. ಅಂದರೆ ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಅಮೌಂಟನ್ನು ಇವರು ಈ ಡಿಪಾರ್ಟ್ಮೆಂಟ್ಗೆ ಬಂದಿದೆ. ಮತ್ತು ಶಿ ಕನ್ಫರ್ಮ್ ದ್ಯಾಟ್ 16th and 17th ಇನ್ಸ್ಟಾಲ್ಮೆಂಟ್ ಬಿ ಕ್ರೆಡಿಟೆಡ್ ಬೆನಿಫಿಟ್ ಬ್ಯಾಂಕ್ ಅಕೌಂಟ್ ವಿತಿನ್ ನೆಕ್ಸ್ಟ್ 7 to 10 days. ಅಂದರೆ ಈಗಾಗಲೇ ಏನು ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಅಮೌಂಟ್ ಫಂಡ್ ಅಂತಾರಲ್ಲ ಅದು ಬಂದಿದೆ. ಈ ಬಂದಕ್ಕೋಸ್ಕರ ಇನ್ನು 16ನೇ ಮತ್ತು 17ನೇ ಕಂತು ಜಮಾ ಮಾಡ್ತಾರೆ. ಯಾವಾಗ ನಿಮ್ಮ ಬ್ಯಾಂಕ್ ಯಾವಾಗ ಜಮಾ ಮಾಡ್ತಾರಪ್ಪ ಅಂತಂದರೆ ವಿತಿನ್ ನೆಕ್ಸ್ಟ್ 7 to 10 days ಅಂದರೆ 7 ದಿನ ಅಥವಾ 7 ದಿನದಿಂದ 10 ದಿನಗಳ ಒಳಗಡೆ ನಿಮಗೆ ಬ್ಯಾಂಕ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. 16th and 17th ಇನ್ಸ್ಟಾಲ್ಮೆಂಟ್ ರಿಲೀಸ್ ಡೇಟ್ ಯಾವಾಗ ಡೇಟಪ್ಪ ಅಂತಂದರೆ ಆಸ್ ಪರ್ CM ಸಿದ್ದರಾಮಯ್ಯ ಆ್ಯಂಡ್ ಮಿನಿಸ್ಟರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಆನ್ February 21, 2025 ಗೃಹಲಕ್ಷ್ಮಿ 16th and 17th ಇನ್ಸ್ಟಾಲ್ಮೆಂಟ್ ಅಮೌಂಟ್ 4,000 ವಿಲ್ ಬಿ ಕ್ರೆಡಿಟೆಡ್ ವಿತಿನ್ 1 week to 10 days ಡೈರೆಕ್ಟ್ ಟು ಬೆನಿಫಿಷಿಯರೀಸ್ ಬ್ಯಾಂಕ್ ಅಕೌಂಟ್ಸ್. ಅಂದರೆ ಸಿದ್ದರಾಮಯ್ಯ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅಂದರೆ ಅವರು ಕನ್ಫರ್ಮ್ ಮಾಡಿದ್ದಾರೆ ಏನಪ್ಪ ಅಂತಂದರೆ ಗೃಹಲಕ್ಷ್ಮಿ ಅಮೌಂಟ್ 16ನೇ ಮತ್ತು 17ನೇ ಕಂತಿನ ಅಮೌಂಟ್ ಇದೆಯಲ್ಲ ಅದು 4,000 ಅಂದರೆ ಎರಡು ಕಂತಿನೂ ಅಂದರೆ ಟೋಟಲ್ ಒಂದು ಕಂತಿಗೆ 2,000. ಹಾಗಾದರೆ 16 ಮತ್ತು 17 ಎರಡು ಕಂತಿಗೆ 4,000 ಆಗುತ್ತೆ. ಅದಕ್ಕೋಸ್ಕರ ಯಾವಾಗ ಕ್ರೆಡಿಟ್ ಆಗುತ್ತಪ್ಪ ಅಂತಂದರೆ ನೆಕ್ಸ್ಟ್ 1 ವಾರದಲ್ಲಿ ಅಥವಾ 10 ದಿನಗಳ ಒಳಗಡೆ ಅವರು ನಿಮ್ಮ ಯಾವ ಬ್ಯಾಂಕ್ ಅಕೌಂಟ್ ಲಿಂಕ್ ಇರುತ್ತಲ್ಲ ಆ ಬ್ಯಾಂಕೇ ನಿಮಗೆ ಜಮಾ ಮಾಡ್ತಾರೆ. ಮತ್ತು ಇನ್ನೊಂದು ಹೇಳಿದ್ದಾರೆ ಏನಪ್ಪ ಅಂತಂದರೆ ನಾನು ಒನ್ಸ್ ಇನ್ಸ್ಟಾಲ್ಮೆಂಟ್ ಆನ್ ಕ್ರೆಡಿಟೆಡ್ ದ 18th ಇನ್ಸ್ಟಾಲ್ಮೆಂಟ್ ಕರೆಸ್ಪಾಂಡಿಂಗ್ ಟು January 2025 ವಿಲ್ ಆಲ್ಸೋ ಬಿ ರಿಲೀಸ್ ಸೂನ್. ಅಂದರೆ 18ನೇ ಕಂತಿಗೆ ಕೂಡ ಜನವರಿಯಲ್ಲಿ ಮಾಡ್ತಾರೆ ಅಂತ ಹೇಳಿದ್ದಾರೆ.